ನನ್ಗೂ ನಾನ್ ಕೊಟ್ಟಿರೋ ಔಷಧಿಯಿಂದಾನೇ ಹೀಗೆಲ್ಲ ಆಗೋಯ್ತು ಅಂತ ಪಾಪ ಪ್ರಜ್ಞೆ ಕಾಡ್ತಾನೆ ಇತ್ತು. ಆದ್ರೆ ಆ ನಾಟಿ ಔಷಧಿಯಿಂದ ನಿಮ್ಗೇನು ತೊಂದರೆ ಆಗ್ಲಿಲ್ಲ ಅಂತ ಕೇಳಿ ಮನ್ಸು ನಿರಾಳವಾಗಿದೆ. ಅಲ್ಲ, ನೀವು ಕೊಟ್ಟಿರೋ ನಾಟಿ ಔಷಧಿಯಿಂದ ಏನು ತೊಂದರೆ ಆಗಿಲ್ಲ ಅಂತ ತಿಳಿದು ನೀವು ನಿರಾಳ ಆದ್ರಿ. ಆದ್ರೆ ನನಗೆ ನಾಟಿ ಔಷಧಿ ಯಾಕೆ ಕೊಟ್ರಿ? ನಾಟಿ ಔಷಧಿ ತಗೊಳ್ಳೋ ಅಂತ ದೊಡ್ಡ ರೋಗ ನನಗೇನ್ ಬಂದಿತ್ತು? ನೀವೇನು ಹೇಳ್ದೆ ಸುಮ್ನೆ ಈ ಕೂತು ಪಿಲ್ಪಿಳ ಅಂತ ನೋಡ್ತಿರೋದು ನಾನ್ ನೋಡ್ತಿದ್ರೆ ಇದ್ರ ಹಿಂದೆ ಯಾವ್ದೋ ಮಹತ್ ಕಾರ್ಯ ಇದೆ ಅಂತ ನನಗನ್ನಿಸ್ತಿದೆ. ಈಗ ನೀವ್ ಹೇಳ್ದೆ ಹೋದ್ರೆ ಪರವಾಗಿಲ್ಲ ಬಿಡಿ, ನಾನು ಡ್ಯಾಡ್ ಹತ್ರನೇ ಕೇಳ್ಬಿಡ್ತೀನಿ. ಅಯ್ಯೋ, ನೀವ್ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ, ನಾನೇ ಹೇಳ್ತೀನಿ. ಹೇಳಿ ಮತ್ತೆ. ಅದು ನಾನು ನಿಮ್ಗೆ ನಾಟಿ ಔಷಧಿನ ಕೊಟ್ಟಿದ್ದು ನೀವ್ ಕುಡಿಯೋದನ್ನ ಬಿಡ್ಲಿ ಅಂತ. ಏನು? ನನಗೆ ಕುಡ್ತಾ ಬಿಡಿಸೋದಿಕ್ಕೆ ನಾಟಿ ಔಷಧಿ ಕೊಟ್ರ? ಅಲ್ಲ ರೀ, ನಾನ್ ಕುಡ್ದಿರೋದ್ ನನಗೆ ಕಿಕ್ಕೇರ್ತಿಲ್ಲ ಅಂತ ನಾರ್ದನ್ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರೆ ಯಾವ ಗ್ಯಾಪ್ ಅಲ್ಲಿ ಇದನ್ ಕೊಟ್ರಿ? ನನಗ್ ಗೊತ್ತಿತ್ತು ಚಿಕ್ಕ ಯಜಮಾನ್ರೆ, ಈ ವಿಷಯ ಯಾವತ್ತಾದ್ರೂ ಒಂದಿನ ಹೊರಗಡೆ ಬಂದೇ ಬರತ್ತೆ ಅಂತ. ಅದಕ್ಕೆ ನೀವಿವತ್ತು ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ನಾನು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ನೀವು ಕುಡಿಯೋದನ್ನ ನನ್ನಿಂದ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಚಿಕ್ಕ ಯಜಮಾನ್ರೆ. ನನಗ್ ಮಾತ್ರ ಅಲ್ಲ, ನೀವು ಕುಡಿಯೋದು ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಿಮ್ ಕುಡ್ತಾನ ಬಿಡಿಸ್ಲೇಬೇಕು ಅಂತ ನಿರ್ಧಾರ ಮಾಡಿ ಮೊದಲು ಮನೆಯಲ್ಲಿರೋ ಬಾಟ್ಲಲ್ಲಿರೋ ಎಣ್ಣೆನೆಲ್ಲ ಬಾಟಿಗೆ ಸುರಿದು ಅದನ್ನೆಲ್ಲ ಖಾಲಿ ಮಾಡಿದೆ. ಆಮೇಲೆ ನೀವು ಅದ್ಯಾರೋ ದಾಸಪ್ಪನ್ಗೂ ಕೃಷ್ಣಪ್ಪನ್ಗೂ ಫೋನ್ ಮಾಡಿ ಎಣ್ಣೆ ತರೋದಕ್ಕೆ ಹೇಳಿದ್ರಲ್ಲ, ಆಗ ನಾನು